ಬಹಳ ಸುದೀರ್ಘವಾಗಿದೆ ಇದು. ಆಂಧ್ರ ಪ್ರದೇಶದಲ್ಲಿ ಒಳ ಮೀಸಲಾತಿಯನ್ನು ಚಂದ್ರಬಾಬು ನಾಯ್ಡು ಜಾರಿಗೆ ತಂದುಬಿಟ್ರು. ಆಗ್ಬಿಡ್ತು, ಎಲ್ಲರಿಗೂ ಉದ್ಯೋಗ ಸಿಕ್ಬಿಡ್ತು, ಎಲ್ಲ ಖುಷಿಯಾಗಿದ್ರು ಅಲ್ಲಿ ಮಾದಿಗರೆಲ್ಲರೂ. ಆ ಸಂದರ್ಭದಲ್ಲಿ ಇದನ್ನು ಸಹಿಸಕ್ಕಾಗದೆ ಇನ್ನೊಂದು ಜಾತಿಯವರು ಹೈಕೋರ್ಟ್ಗೆ ಹೋದ್ರು. ಹೈಕೋರ್ಟ್ನಲ್ಲಿ ಇದೇ ಎತ್ತಿಡಿತು, ಒಳ ಮೀಸಲಾತಿ ಮಾಡಿದ್ದು ಕರೆಕ್ಟ್ ಅಂತ. ಸುಪ್ರೀಂ ಕೋರ್ಟಿಗೆ ಹೋದ್ರು. ಸುಪ್ರೀಂ ಕೋರ್ಟ್ನಲ್ಲಿ ಸಂತೋಷ್ ಹೆಗ್ಡೆ ಅವರ ಪೀಠ, 5 ಜನರ ಪೀಠ ರಾಜ್ಯ ಸರ್ಕಾರಕ್ಕಿಲ್ಲ, ಇದನ್ನು ಮಾಡ್ಲಿಕ್ಕೆ ಬರಲ್ಲ ಅಂತಂದು ಹೇಳಿತು. ನಂತರ ಮತ್ತೆ ಇನ್ನೊಂದು ಪೀಠ ಆಯಿತು, ಪೀಠದಲ್ಲಿ ಇದ್ರ ಬಗ್ಗೆ ವಿಮರ್ಶೆ ಆಯಿತು. ಅರುಣ್ ಮಿಶ್ರಾ ಅಂತಕ್ಕಂಥ 5 ಜನರ ಪೀಠದಲ್ಲಿ ಇಲ್ಲ, ರಾಜ್ಯ ಸರ್ಕಾರನೇ ಮಾಡಬಹುದು, ರಾಜ್ಯ ಸರ್ಕಾರನೇ ಮಾಡಬಹುದು ಅಂತಂದೇಳಿ ಇದಾಯಿತು. ಗೊತ್ತಾಯ್ತು, ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇದೆ ಅಂತ ಅರುಣ್ ಮಿಶ್ರಾ ಅವರ 5 ಪೀಠ ನಿರ್ಣಯ ಮಾಡ್ತು. ಈಗ 7 ಪೀಠ ನಿರ್ಮಾಣ ಆಗಿದೆ, 7 ಜನರ ಪೀಠ ಆಗ್ತಾ ಇದೆ. ಅದು ಕೂಡ ತೀರ್ಪು ಅದು ಏನಾಗ್ತದೆ ಗೊತ್ತಿಲ್ಲ. ಅದ್ರ ಮಧ್ಯದಲ್ಲಿ ಈ ಒಳ ಮೀಸಲಾತಿ ಬಗ್ಗೆ ಸಂವಿಧಾನದ ತಿದ್ದುಪಡಿ ಆಗಬೇಕು. ರಾಜಶೇಖರನ್ ಗಾಣದ ಎಣ್ಣೆ ಬಿಸ್ನೆಸ್ ಮಾಡಿ ತಿಂಗಳಿಗೆ 5 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಈಗ ನೇರವಾಗಿ ಕೇಂದ್ರಕ್ಕೆ ಶಿಫಾರಸು ಮಾಡೋದು ಸೂಕ್ತ ಅನ್ಸುತ್ತಾ, ಅಥವಾ ಬಿಜೆಪಿ ಒಂದಷ್ಟು ಎಡವಟ್ಟುಗಳನ್ನ ಮಾಡ್ತು ಕಳೆದ ಸರ್ಕಾರ ಇದ್ದಾಗ? ಬಿಜೆಪಿ ಒಂದಷ್ಟು ಎಡವಟ್ಟುಗಳನ್ನ ಮಾಡ್ತು, ಬಂಜಾರ ಸಮುದಾಯದವರೆಲ್ಲ ಅದೇ ಕಾರಣಕ್ಕೋಸ್ಕರ ಬೇಜಾರಾದ್ರು. ಸೊ ಈಗ ಆ ಒಂದು ಎಚ್ಚರಿಕೆಯನ್ನ ಸರ್ಕಾರ ತೆಗೆದುಕೊಳ್ಬೇಕು ಅಂತ ಹೇಳ್ತೀರಾ? ಎಚ್ಚರಿಕೆ ಅಲ್ಲ, ಸಾಮಾಜಿಕ ನ್ಯಾಯ. ಈ ಸಮುದಾಯಕ್ಕೆ ಅನ್ಯಾಯ ಆಗಿದೆ ಇಲ್ಲ ಅನ್ನೋದು ನೋಡ್ಕೊಂಡು ಸಮಾನವಾಗಿ ಹಂಚಿಕೆ ಆಗಬೇಕು. ಸರ್ವರಿಗೆ ಸಮಬಾಳು ಸಮಪಾಲುನ ಅಥವಾ ಸಮಪಾಲು ಸಮಬಾಳುನ, ಆ ತತ್ವದ ಆಧಾರದ ಮೇಲೆ ಇಲ್ಲಿ ಆಗ್ಬೇಕಷ್ಟೇ, ಇನ್ನೇನೇನಿಲ್ಲ. ಯಾರಿಗೂ ಅನ್ಯಾಯ ಆಗಲ್ಲ, ಯಾರಿಗೂ ಅನ್ಯಾಯ ಮಾಡ್ರಿ ಅಂತ ನಾವು ಹೇಳಲ್ಲ. ಯಾವ ವರ್ಗ ಕಣ್ಣೀರು ಹಾಕ್ತಾ ಇದೆಯೋ, ಸಂಕಟದಲ್ಲಿದೆಯೋ, ಮೀಸಲಾತಿ ಸಿಗ್ತಾ ಇಲ್ಲ ಅಂತ ಒದ್ದಾಡ್ತಾ ಇದೆಯೋ, ಪಾತಾಳದಲ್ಲಿದೆಯೋ ಅಂತ ಸಮುದಾಯದ ನೋವನ್ನು ಕೇಳ್ಕೊಂಡು ಅವ್ರಿಗೆ ನ್ಯಾಯ ಕೊಡ್ರಿ ಅಂತ ಹೇಳೋದು ಅಷ್ಟೇ. ಇದರಲ್ಲಿ ಸುಪ್ರೀಂ ಕೋರ್ಟ್ ನಲ್ಲಿ ವಿಚಾರ ಇರೋದ್ರಿಂದ ಈಗ ನೀವು ಶಿಫಾರಸ್ ಮಾಡಿ ಇದರಿಂದ ಆಗೋ ಪ್ರಯೋಜನ ಏನು? ಅಲ್ಲಿ ತೀರ್ಮಾನ ಆಗೋಕ್ಕಿಂತ ಮುಂಚೆ ನೀವು ಈ ಶಿಫಾರಸ್ ಮಾಡೋದ್ರಿಂದ ಉಪಯೋಗ ಇದೆಯಾ? ಉಪಯೋಗ ಇದೆಯೋ ಇಲ್ವೋ ಗೊತ್ತಿಲ್ಲ. ಒಟ್ಟಿನಲ್ಲಿ ನಾವು ಕೂಡ ಮೀಸಲಾತಿ ಕೊಡ್ಲಿಕ್ಕೆ, ಒಳ ಮೀಸಲಾತಿ ಮಾಡ್ಲಿಕ್ಕೆ ನಾವು ತಯಾರಿದ್ದೀವಿ, ಮಾಡಿ ಅಂತಂದು ಹೇಳ್ತಕ್ಕಂಥದ್ದು ಇವರು.